ಮಾವನ ಆಸ್ತಿಯಲ್ಲಿ ಅಳಿಯನಿಗೆ ಭಾಗ ಇದೆಯಾ? ಈಗ ಒಂದು ಮನೆಗೆ ಸೊಸೆ ಹೋದರೆ ಸೊಸೆಗೆ ಭಾಗ ಇರುತ್ತೆ, ಅದೇ ಥರ ಮನೆಗೆ ಅಳಿಯ ಬಂದಿರ್ತಾನೆ, ಅಳಿಯನಿಗೆ ಭಾಗ ಇದೆಯಾ? ಮಗಳಿಲ್ಲ ಅಂದರೂ ಭಾಗ ಕೊಡ್ತಾರ? ಮಗಳು ಅಕಸ್ಮಾತಾಗಿ ಡೆತ್ ಆದರೆ ಕೂಡ ಅವ್ರಿಗೆ ಸೇರುತ್ತಾ? ಇಲ್ಲ ಅವರು ಮಗಳಿಲ್ಲ ಅಂದರೆ ಇನ್ಯಾರಿಗೆ ಅದು ಆಸ್ತಿ ಸೇರುತ್ತೆ, ಅಳಿಯನಿಗೆ ಎಷ್ಟು ಸೇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೆ. ಅದು ಒಂದು ಮಹತ್ತರವಾದ ಒಂದು ಇದನ್ನು ಹೈಕೋರ್ಟು ಇವತ್ತು ಪ್ರಕಟಣೆ ಮಾಡಿದೆ. ಅದು ಯಾಕಂದರೆ ಒಂದು ಕಡೆ ಒಂದು ಇನ್ಸಿಡೆಂಟ್ ಕೂಡ ನಡೆದಿರೋದ್ರಿಂದ ಅಳಿಯನ್ಗೆ ಏನೆಲ್ಲ ಸಿಗುತ್ತೆ, ಏನೆಲ್ಲ ಇದೆ, ಅಥವಾ ಸಿಗುತ್ತಾ ಸಿಗಲ್ವಾ ಅನ್ನೋದೇ ಇವತ್ತಿನ ವಿಡಿಯೋದಲ್ಲಿ ಒಂದು ಇದಿರೋದು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ. ನಿಮಗೇನಾದರೂ ಚಾನಲ್ಗೆ ಮೆಂಬರ್ಶಿಪ್ ಆಗಬೇಕು ಅಂತ ಇದ್ದರೆ 59 ರೂಪೀಸ್ ಕೊಟ್ಟು ಮೆಂಬರ್ಶಿಪ್ ಜಾಯಿನ್ ಬಟನ್ ತೊಗೋಬೋದು. ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆಗಳೇನಾದರೂ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ, ಸೊ ಇದು ಒಂದು ಸ್ಟೋರಿ ಇರುತ್ತೆ. ಅಂದರೆ ಒಂದು ಮಧ್ಯಪ್ರದೇಶ ಆ ಕಡೆಯಲ್ಲಿ ಮನೆ ಅಳಿಯನಿಗೆ ಆಸ್ತಿ ಕೊಟ್ಟಿದ್ದರಿಂದ ಏನೆಲ್ಲ ಎಫೆಕ್ಟ್ ಆಯಿತು, ಅವರು ಎಷ್ಟು ದಿನ ಕೋರ್ಟ್ಗೆ ಅಲೆದ್ರು ಅತ್ತೆ ಮಾವ, ಮತ್ತು ಇದರಿಂದ ಏನೆಲ್ಲ ಚೇಂಜಸ್ ಆಯಿತು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಒಬ್ಬಳೇ ಮಗಳು ಅಂತ ಹೇಳಿಬಿಟ್ಟು ಒಬ್ಬ ಅಪ್ಪ ಅಮ್ಮ ಮನೆ ಅಳಿಯನ್ನ ಕರ್ಕೊಂಡು ಹೋಗಿರ್ತಾರೆ. ಸೊ ಮಗಳು ಒಂದು ಸ್ವಲ್ಪ ದಿನದಲ್ಲಿ ತೀರ್ಕೊಬಿಡ್ತಾಳೆ. ಮಗಳು ತೀರ್ಕೊಂಡ್ಮೇಲೆ ಆ ಆಸ್ತಿನ ಅಳಿಯನ ಕೈ ವಶದಲ್ಲೇ ಇರುತ್ತೆ. ಆದರೆ ಆ ಅಳಿಯ ಮಗಳು ತೀರ್ಕೊಂಡ್ಮೇಲೆ ಆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿಲ್ಲ ಮತ್ತು ಬೇರೆ ಮದುವೆ ಆಗಿ ಅವ್ರನ್ನ ಮನೆಯಿಂದ ಆಚೆ ಹಾಕಿ ಅವ್ರ ಆಸ್ತಿನೆಲ್ಲ ಅಳಿಯನೇ ಅನುಭವಿಸ್ತಾ ಇರ್ತಾನೆ. ಸೊ ಅಂಥ ಟೈಮಲ್ಲಿ ನಮ್ಮ ಆಸ್ತಿ ನಮಗೆ ಬೇಕು, ನಾವು ಆಚೆ, ನನ್ನ ಮಗಳು ಇಲ್ಲ, ಈಗ ಆಸ್ತಿನೂ ಇಲ್ಲ, ಅಳಿಯ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಸುಮಾರು ವರ್ಷ ಅವರು ಕೋರ್ಟಲ್ಲಿ ಅಲ್ದು ಒಂದು ಮಹತ್ತರವಾದ ಒಂದು ಡಿಸಿಷನ್ನ ತಗೊಂಡು ನ್ಯಾಯಾಧೀಶರು ಒಂದು 6 ವರ್ಷ 7 ವರ್ಷ ಆದಮೇಲೆ ಒಂದು ಡಿಸಿಷನ್ನ ಮುಂದೆ ಇಡ್ತಾರೆ. ಏನಪ್ಪ ಅಂದರೆ ಆಸ್ತಿಯಲ್ಲಿ ಅತ್ತೆ ಮಾವ ಆಸ್ತಿಯಲ್ಲಿ ಅಳಿಯ ಮನೆ ಅಳಿನಾಗಿ ಹೋಗಿರಲಿ, ಇಲ್ಲ ಮದುವೆ ಮಾಡ್ಕೊಂಡು ಮಗಳು ಹೋಗಿರಲಿ, ಮಗಳಿಗೆ ಭಾಗ ಇದೆ. ಆದರೆ ಅಳಿಯನಿಗೆ ಯಾವುದೇ ಭಾಗ ಇಲ್ಲ, ಅಳಿಯ ಆಸ್ತಿ ಕೇಳೋ ಹಾಗೂ ಇಲ್ಲ. ಹಾಗೆ ಅಳಿಯನಿಗೆ ಯಾವುದೇ ರೀತಿ ಅದರಲ್ಲಿ ಪಾಲುದಾರಣೆ ಇರೋದಿಲ್ಲ ಅಂತ ಹೇಳಿ ಇದು ಮಾಡ್ತಾರೆ. ಹಾಗೆ ಅವ್ರ ಕಡೆ ಇದ್ದಿದ್ದನ್ನ ಒಂದು ಸ್ವಲ್ಪ ಫೈನ್ ಹಾಕಿ ಇವ್ರ ಕಡೆಗೆ ಜಮೀನೆಲ್ಲ ವಶ ಮಾಡಿ ಕೊಡ್ತಾರೆ. ಇಷ್ಟು ದಿನ ಅವ್ರು ಮಾಡಿದ ತಪ್ಪಿಗೆ ಅವ್ರಿಗೆ ಫೈನ್ ಕೂಡ ಹಾಕ್ತಾರೆ. ಹಾಗೆ ಅವ್ರು ಬಿಟ್ಕೊಡ್ಬೇಕಾ, ಇಷ್ಟು ದಿನ ಅಂತ ಟೈಮ್ ಕೊಟ್ಟಿರ್ತಾರೆ, ಅದನ್ನ ಬಿಟ್ಟು ಕೊಡಬೇಕಾಗುತ್ತೆ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಕೆಲವೊಬ್ಬರು ತುಂಬ ಅವ್ರ ಅಪ್ಪ ಅಮ್ಮನ್ನ ನೋಡ್ಕೊಳ್ದೆ, ಹೆಣ್ಮಕ್ಳು ಅಷ್ಟೇ, ಈಗ ಕೆಲವೊಬ್ಬರು ನೋಡ್ಕೊಳ್ಳೋದಿಲ್ಲ, ಇನ್ನು ಕೆಲವೊಬ್ಬರು ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಇನ್ನೊಂದು ಏನಪ್ಪ ಹೇಳಿದ್ದಾರೆ ಅಂದರೆ ಫಸ್ಟ್ ಆಫ್ ಆಲ್ ಮಗಳ ಹೆಸರಿಗೂ ಜಮೀನನ್ನ ಬರೆಯೋ ಹಾಗಿಲ್ಲ. ಅಕಸ್ಮಾತ್ ಅವರು ಕೊನೆ ಟೈಮ್ ಹಾಕ್ತಿದೆ ಅಂದಾಗ ವಿಲ್ ಆಗಿರ್ಬೋದು, ಇಲ್ಲ ಅವ್ರದ್ದೇನಾದರೂ ಎಕ್ಸ್ಪೈರ್ ಆದಾಗ ಆಟೋಮೆಟಿಕ್ಲಿ ಇವ್ರ ಹೆಸ್ರಿಗೆ ಬರುತ್ತೆ. ಈಗ ಡೆತ್ ಸರ್ಟಿಫಿಕೇಟು ಅದು ಇದೆಲ್ಲ ಇದೆ ಅಲ್ವಾ, ಸೊ ಅದರಿಂದ ಇವ್ರ ಹೆಸ್ರಿಗೆ ಬರೆಯುತ್ತೆ. ಸೊ ಎಲ್ಲದನ್ನೂ ಸೇರಿಸಿ ಮಗಳ ಹೆಸರಿಗೂ ಮಾಡೋಂಗಿಲ್ಲ. ಯಾಕಪ್ಪ ಅಂದರೆ ಮೋಸ ಮಾಡೋದ್ರಿಂದ ಆಸ್ತಿ ಎಲ್ಲ ತೊಗೊಂಡು ಅವ್ರನ್ನ ನೋಡದೆ ಅನಾಥಾಶ್ರಮಕ್ಕೆ ಕಳಿಸ್ಬಿಡ್ತಾರೆ ಅನ್ನೋ ಇದಕ್ಕೆ ಕೋರ್ಟ್ ಕೂಡ ಡಿಸಿಷನ್ ತಗೊಂಡು ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ಎಷ್ಟೇ ಮಕ್ಕಳಿದ್ರೆ ಕೂಡ ಅವ್ರ ಹೆಸರಲ್ಲಿ ಸ್ವಲ್ಪ ಏನಾದರೂ ಇಟ್ಕೊಳ್ಳೇಬೇಕು. ಹಾಗೆ ಇಟ್ಕೊಳ್ದೆ ಎಲ್ಲದನ್ನೂ ಅಪ್ಪ ಅಮ್ಮ ಮಕ್ಕಳ ಹೆಸರಿಗೆ ಗಂಡು ಮಗು ಆಗಿರಲಿ ಹೆಣ್ಮಗು ಆಗಿರಲಿ ಅವ್ರ ಹೆಸರಿಗೆ ಮಾಡೋಂಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಅಳಿಯಂದ್ರಿಗೆ ಅಂತೂ ಭಾಗ ಇರೋದಿಲ್ಲ. ಅಕಸ್ಮಾತ್ ಮಗಳೇನಾದರೂ ಡೆತ್ ಆಗಿದ್ದರೆ ಅವ್ರಿಗೆ ಮಕ್ಕಳಿದ್ರೆ ಆ ಮಕ್ಕಳಿಗೆ ಇವ್ರ ಸ್ವಯಾರ್ಜಿತದಲ್ಲಿ ಆ ಮಕ್ಕಳಿಗೆ ಒಂದು ಭಾಗ ಇರುತ್ತೆ. ಆ ಭಾಗನ ಮಕ್ಕಳಿಗೆ ಕೊಡ್ಬೋದು, ಇಲ್ಲ ಮಕ್ಕಳು ಕೂಡ ನಮ್ಮ ತಾತ ಸಂಪಾದನೆ ಮಾಡಿದ್ದು ಅಂತ ಹೇಳಿ ಮಗಳ ಮಕ್ಕಳಾಗಿರ್ಬೋದು, ಮಗನ ಮಕ್ಕಳಾಗಿರ್ಬೋದು ಕೇಸ್ ಹಾಕೋಬೋದು, ಇಲ್ಲ ಅವ್ರೇನಾದರೂ ಡಿಸಿಷನ್ ತಗೋಬೋದು. ಸೊ ಇದು ಏನಾಗುತ್ತೆಪ್ಪ ಅಂದರೆ ಅವರು ಸ್ವಂತ ಸಂಪಾದನೆ ಮಾಡಿಲ್ಲ ಅಂದರೆ ತಾತದೋ ಮುತ್ತಾತದೋ ಹಾಗಾಗಿರೋ ಜಮೀನುಗಳ ಮೇಲೆ ಕೂಡ ಯಾರೂ ಕೇಸ್ ಹಾಕೋಕ್ಕಾಗೋದಿಲ್ಲ. ಅಂದರೆ ಮೊಮ್ಮಕ್ಕಳಾದವ್ರು ಕೇಸ್ ಹಾಕೋಕ್ಕಾಗೋದಿಲ್ಲ. ಸೊ ಮಕ್ಕಳು ಅವ್ರ ತಾತಂದು ಆಗಿದ್ರೆ ಹಾಕ್ಕೋಬೋದು ಮೊಮ್ಮಕ್ಕಳ ಪರವಾಗಿ. ಈಗ ಇವರು 3ನೇ ತಲೆಮಾರು ಆಗಿಬಿಡುತ್ತೆ ಅಲ್ವಾ, ಅವ್ರು ಹಾಕ್ಕೊಳಕ್ಕಾಗೋದಿಲ್ಲ. ಸೊ ಹಂಗೆ ಏನಾಗುತ್ತೆ ಅಂದರೆ ನನ್ನ ತಾತ ಸ್ವಂತವಾಗಿ ಏನಾದರೂ ಸಂಪಾದನೆ ಮಾಡಿದರೆ ನಾನು ಕೇಸ್ ಹಾಕ್ಬೋದು. ನನ್ನ ತಾತನ ಸಂಪಾದನೆ ಇಲ್ಲ ಅಂದರೆ ನಾನು ಖಂಡಿತವಾಗ್ಲೂ ಕೇಸ್ ಹಾಕೋಕ್ಕಾಗೋದಿಲ್ಲ. ನಮ್ಮ ತಾತ ಅವ್ರ ಅಪ್ಪ ಸಂಪಾದನೆ ಮಾಡಿದ್ರೆ ನಮ್ಮ ಅಮ್ಮ ಅವರು ಹಾಕ್ಕೋಬೋದು, ಆ ಥರ ಇರುತ್ತೆ. ಸೊ ನಾನು ಬಿಡಿಸಿ ಹೇಳಿದ್ದೀನಿ ಎಲ್ಲೆಲ್ಲಿ ಏನೇನು ಅಂತ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅಳಿಯಂದ್ರಿಗೆ
ಯಾಕೆ ಕೊಟ್ಟಿಲ್ಲ, ನಾವು ಮಗಳನ್ನ ಥರ ನೋಡ್ಕೊತಾ ಇದ್ದೀವಿ, ಯಾರೋ ಒಬ್ಬರು ಮಾಡೋದಕ್ಕೆ ನಮಗೆಲ್ಲರಿಗೂ ಶಿಕ್ಷೆ ಯಾಕೆ ಅಂತ ಕೆಲವೊಬ್ಬರು ಕೇಳ್ಬೋದು. ಆ ರೀಸನ್ ಕೂಡ ಇದೆ. ಎಲ್ಲರೂ ಒಂದೇ ಥರ ಇರೋದಿಲ್ಲ, ಬಟ್ ಆದರೂ ಕೆಲವೊಂದು ರೀಸನ್ಸಿಂದ ನಮ್ಮ ಅಪ್ಪ ಅಮ್ಮನ್ನೇ ನೋಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಅವ್ರೇನೋ ಒಂದು ಮಾತಂದಾಗ, ನಂದು ಜಮೀನು, ನಂದು ಆಸ್ತಿ, ನನ್ನ ದುಡ್ಡು ಅಂತ ಏನಾದರೂ ಒಂದು ಅಂದಾಗ ಇವ್ರ ಕೋಪ ಬಂದು ಅವ್ರನ್ನೇನಾದರೂ ಅಂದರೆ ಅವ್ರಿಗೆ ಬೇಜಾರಾಗಿ ಮನೆಯಿಂದ ಹೊರಟೋಗ್ತಾರೆ, ಇಲ್ಲ ಇನ್ನೇನಾದರೂ ಒಂದು ಇದಾಗುತ್ತೆ ಅಂತ ಹೇಳಿ ಅಳಿಯನೇ ಮಗಳೇ ಅದಕ್ಕೆ ಅಳಿಯನಿಗೆ ಯಾವುದೇ ರೀತಿ ಆಸ್ತಿಯಲ್ಲಿ ಭಾಗ ಇಲ್ಲ ಅಂತ ಹೇಳಿ ಒಂದು ಮಹತ್ತರವಾದ ಡಿಸಿಷನ್ ತಗೊಂಡು ಅದನ್ನು ಒಂದಷ್ಟು ಇದು ಕೂಡ ಮಾಡಿದ್ದಾರೆ. ಆ್ಯಂಡ್ ಎಲ್ಲಾದ್ರೂ ಮಕ್ಕಳ ಹೆಸರಿಗೆ ಕೂಡ ಫುಲ್ ಆಸ್ತಿನ ಬರೀತಾ ಇದ್ದಾರೆ. ಅದಕ್ಕೆ ಕೂಡ ಕಡಿವಾಣ ಹಾಕೋ ಚಾನ್ಸಸ್ ತುಂಬಾ ಇದೆ. ಈಗ ಅನಾಥಾಶ್ರಮಗಳಲ್ಲಿ ಆಸ್ತಿ ಎಲ್ಲ ಬರ್ಸ್ಕೊಂಡು ಹಾಕ್ತಿರೋರು ಜಾಸ್ತಿ ಇರೋದ್ರಿಂದ ನೆಕ್ಸ್ಟು ದಿನಗಳಲ್ಲಿ ಅದಕ್ಕೆ ಕೂಡ ಒಂದು ಒಳ್ಳೆ ಇದನ್ನು ತೊಗೊಂಬಂದು ಕೋರ್ಟು ಜಡ್ಜ್ ಇದನ್ನು ಕೂಡ ಮಾಡ್ತಾರೆ. ಯಾಕಂದರೆ ಮಕ್ಕಳ ಹೆಸರಿಗೇನೆ ಟೋಟಲ್ ಬರೆಯೋಂಗಿಲ್ಲ ಅಂತ ಹೇಳಿ ಒಂದು ರೂಲ್ಸ್ ಕೂಡ ಬರೋ ಹಾಗಿದೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆಗಳೇನಾದರೂ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬೈ ಬಾಯ್.